ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾಗೇಂದ್ರ, ನಾಗಲಕ್ಷ್ಮಿ. ತಾತ ಒಂದ್ ನಿಮಿಷ. ರುಕ್ಮಿಣಿ, ನೀ ಸುಮ್ನಿರಣ್ಣ. ಮದ್ವೆ ವಿಷಯ ಬಂದ್ರೆ ಸಾಕು, ಯಾವಾಗ್ಲೂ ಏನಾದ್ರೂ ಹೇಳ್ತಾನೆ ಇರ್ತೀಯ. ಪಾಪ ನಮ್ ಸುರ್ಬಿ ನೋಡು, ನಿನ್ ವಿಷಯದಲ್ಲೇ ಕೊರ್ಗಿ ಎಷ್ಟು ಸಣ್ಣ ಆಗ್ಬಿಟ್ಟಿದ್ದಾಳೆ. ಮಾವಯ್ಯ, ಅತ್ತೆಮ್ಮ, ಏನೋ ಅರ್ಜೆಂಟಾಗಿ ಕೂಗಿದ್ರಿ? ಮನೆಯವ್ರು ಎಲ್ಲರೂ ಸೇರ್ಬಿಟ್ಟಿದ್ರಿ? ಏನಾದ್ರೂ ಮುಖ್ಯವಾದ ವಿಷಯ ಚರ್ಚೆನಾ? ನಮ್ಮ ಸೂರ್ಯನಿಗೂ ಸುರಭಿಗೂ ಮದುವೆ ಮಾಡ್ಸೋಣ ಅಂತ ಅನ್ಕೊಂಡಿದೀವಿ. ಅಳಿಯಂದ್ರೆ ನಿಮ್ಮ ಅಭಿಪ್ರಾಯ ಏನು? ಎಂಥ ಸಂತೋಷದ ವಿಷಯ ಹೇಳಿದ್ರಿ ಮಾವ. ಅಲ್ಲ ಮಾವ, ಈ ವಿಚಾರದಲ್ಲಿ ನೀವು ನನ್ನ ಅಭಿಪ್ರಾಯ ಕೇಳೋದು ಬೇಕಿತ್ತಾ? ಅವಶ್ಯಕತೆ ಇಲ್ಲ ಮಾವ. ನೀವೊಂದು ಗೆರೆ ಹಾಕಿದ್ರೆ ನಾನು ದಾಟೋದಿಲ್ಲ ಅಲ್ವಾ? ನಿಜವಾಗ್ಲು ಸೂರ್ಯನನ್ನ ಗಂಡನಾಗಿ ಪಡೆಯೋದಕ್ಕೆ ನಮ್ ಸುರಭಿ ಅದೃಷ್ಟನೇ ಮಾಡಿದಾಳೆ ಅಲ್ವೇನೆ ನಾಗು? ನಾಗಲಕ್ಷ್ಮಿ, ನೀನೇನ್ ಹೇಳ್ತೀಯಮ್ಮ? ಅಪ್ಪ, ಅವಳು ನನ್ನ ಮಗಳೇ ಆಗಿರ್ಬೋದು, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಮುದ್ದಿನ ಮೊಮ್ಮಗಳು. ನೀವೇನ್ ತೀರ್ಮಾನ ತಗೊಂಡ್ರು ನನಗ್ ಸಂತೋಷನೇ. ಅದಕ್ಕಿಂತ ಹೆಚ್ಚಾಗಿ ನಾನು ಯಾವತ್ತೋ ನನ್ನ ಅಣ್ಣನ ಮಗನೇ ನನ್ನ ಅಳಿಯ ಆಗ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದೀನಿ. ನೀವೇನೆ ಅವ್ರಿಬ್ರಿಗೂ ಗಂಟು ಹಾಕೋಕೆ ತಡ ಮಾಡ್ತಿದ್ದೀರಾ. ಸುರಭಿ, ಬಂಗಾರು, ಏನಮ್ಮ ಇನ್ನೂ ನೋಡ್ಕೊಂಡು ನಿಂತಿದೀಯಾ? ಮೊದ್ಲು ಬಂದು ತಾತ ಅಜ್ಜಿ ಹತ್ರ ಆಶೀರ್ವಾದ ತಗೋ. ಬಾ ಬಂಗಾರು, ಬಾರಮ್ಮ, ಬಾ ಬಾ ಬಾ. ಅತ್ತೆಮ್ಮ, ಬನ್ನಿ. ಒಳ್ಳೇದಾಗ್ಲಮ್ಮ. ಹೇಳಮ್ಮ. ಎಲ್ರೂ ಕೇಳ್ತಾ ಇದ್ದೀನಿ. ನಾಳೆ ಕೇಳಲಿಲ್ಲ ಅಂತ ಪಂಚಾಯತಿಲಿ ದೂರು ಕೊಡಬಾರ್ದು. ಹೇಳು, ನಿಮ್ಗೆ ಸೂರ್ಯನ್ ಮದುವೆ ಮಾಡ್ಕೊಳ್ಳೋದ್ರಲ್ಲಿ ಒಪ್ಪಿಗೆ ಇದೆ ತಾನೆ? ತಾತ, ಸೂರ್ಯನ್ ಜೊತೆ ನೀವು ನನ್ ಮದ್ವೆ ಮಾಡ್ಸಿರ್ಲಿಲ್ಲ ಅಂದ್ರೆ ನಿಮ್ಮೇಲೆ ದೂರ್ ಕೊಡ್ತಿದ್ದೆ. ನೀವು ಈ ಮನೆಗೆ ಯಜಮಾನ, ಇನ್ಮುಂದೆ ನನ್ನ ಜೀವನಕ್ಕೆ ಯಜಮಾನ ಸೂರ್ಯನೇ. ಏನಪ್ಪ ಸೂರ್ಯ, ನೀನೇನ್ ಹೇಳ್ತೀಯ? ತಾತ, ನನಗೆ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಕಾಲಾವಕಾಶ ಬೇಕು. ಕಾಲಾವಕಾಶ ಅಂತಂದ್ರೆ ವರ್ಷಾನುಗಟ್ಲೆ ಅಲ್ಲ, ಒಂದು ದಿವಸ ಟೈಮ್ ಬೇಕು ಅಷ್ಟೇ. ಓ, ಒಂದಿನ ಅಷ್ಟೇ ತಾನೇ? ಆಯ್ತು ಬಿಡು. ಸೂರ್ಯ ಅಂತ ಯಾಕೆ ಕರೀತಿದ್ಯಾ? ಏನಂದ್ರೆ ರೀ ಯಜಮಾನ್ರೆ, ಏನು ಅಂದ್ರೆ ಕೇಳಿಸ್ತಿದ್ಯಾ? ರೀ ಯಜಮಾನ್ರೆ, ಇದೇನಿದು? ಸೂರ್ಯ ಅಂತ ಕರೀತಾ ಇದ್ದವಳು ಹೊಸದಾಗಿ ಯಜಮಾನ್ರೆ, ಏನು ಅಂದ್ರೆ ಅಂತೆಲ್ಲ ಕರೀತಾ ಇದೆಯಾ? ಅದು ಇನ್ಮೇಲೆ ಹಾಗೆ ಕರಿಯಕ್ಕಾಗಲ್ವಲ್ಲ.
ಅದಕ್ಕೆ ಕರೆದು ಫೀಲಿಂಗ್ ಹೇಗಿರುತ್ತೆ ಅಂತ ಟ್ರೈ ಮಾಡ್ತಿದ್ದೀನಿ. ಸೂರ್ಯ, ನಮ್ಮೂರಲ್ಲಿ ದೊಡ್ಡ ಮನೆತನದ ಹೆಂಗಸರೆಲ್ಲ ಹೀಗೆ ಮರ್ಯಾದೆಯಿಂದ ಗಂಡನ್ನ ರೀ, ಯಜಮಾನ್ರೆ, ದೇವ್ರೆ, ರಾಯ್ರೆ ಅಂತ ಕರೀತಾರೆ. ಇದ್ರಲ್ಲಿ ನಿಂಗೆ ಯಾವ್ದು ಇಷ್ಟ ಸೂರ್ಯ? ನನಗಿದರಲ್ಲಿ ಆಸಕ್ತಿ ಇಲ್ಲ ಸುಬ್ಬಿ. ನನ್ನ ತಲೆಯಲ್ಲಿ ಓಡ್ತಾ ಇರೋ ಯೋಚನೆನೇ ಬೇರೆ. ಏನು ಈ ಬಾಯಿ ಬಡ್ಕಿನ್ ಮದ್ವೆ ಆಗ್ಬೇಕಲ್ಲ, ಅದಕ್ಕಿಂತ ಊರ್ ಬಿಟ್ಟು ಹೋಗ್ಬಿಡೋಣ ಅಂತೆಲ್ಲ ಯೋಚನೆ ಏನಾದ್ರೂ ಮಾಡ್ತಿದ್ಯಾ? ಹಾಗೇನಿಲ್ಲ. ಅರೆ, ನೀನೇನ್ ಬೇಕಾದ್ರೂ ಯೋಚನೆ ಮಾಡು, ಆದ್ರೆ ಈ ಮದ್ವೆಯಿಂದ ತಪ್ಪಿಸ್ಕೊಳಕ್ಕಂತೂ ನಿಂಗ್ ಬೇರೆ ಯಾವ ದಾರಿನೂ ಇಲ್ಲ. ಮನೆಯವರೆಲ್ಲ ಸೇರಿ ಯಾವಾಗ ನಮ್ಮಿಬ್ರು ಮದ್ವೆ ಮಾತುಕತೆ ಮಾಡಿದ್ರು ಆಗ್ಲೇ ನಮ್ಮಿಬ್ರಿಗೂ ಅರ್ಧ ಮದ್ವೆ ಆಗೋಯ್ತು. ಇನ್ನೇನಿದ್ರು ನೀನ್ ತಾಳಿ ಕಟ್ಟೋದೊಂದೇ ಬಾಕಿ. ನಿನಗೆಲ್ಲದರಲ್ಲೂ ಹುಡುಗಾಟನೆ. ನನ್ನೊಳಗಿರೋ ಚಿಂತೆ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೂರ್ಯ, ನಾವು ಮುಂದೆ ಜೀವನನ ಒಟ್ಟಿಗೆ ಹಂಚ್ಕೊಳ್ಳೋರು. ನಿನ್ ಕಷ್ಟ, ಸುಖ, ಆಸೆ, ಕನ್ಸುಗಳು ಎಲ್ಲ 50-50. ಎಲ್ಲದರಲ್ಲೂ ಅರ್ಧ ಶೇರ್ ನನ್ಗೂ ಇದೆ. ನಿನ್ ಚಿಂತೆ ಏನು ಅಂತ ನೀನ್ ನನಗ್ ಹೇಳು. ಸಾಧ್ಯ ಆದ್ರೆ ನನ್ ಕೈಲಿ ಏನ್ ಸಹಾಯ ಆಗುತ್ತೋ ಅದನ್ನ ನಾನು ಮಾಡ್ತೀನಿ. ನನ್ನ ಚಿಂತೆ ಇರೋದು ನಮ್ಮಿಬ್ಬರ ಜೀವನದ ಬಗ್ಗೆನೇ. ಈ ವಿಚಾರನ ನಿನ್ನ ಹತ್ರ ಹೇಳಬೇಕು ಅಂತ ನಾನು ಎಷ್ಟೋ ಸಲ ಪ್ರಯತ್ನ ಪಟ್ಟಿದ್ದೀನಿ, ಆದರೆ ಹೇಳೋಕ್ಕಾಗಲಿಲ್ಲ. ನೋಡ್ ಸೂರ್ಯ, ಮತ್ತೆ ಈಗ ನನಗ್ ಮದ್ವೆ ಆಗಿದೆ, ರಾಧಿಕಾ ನನ್ ಹೆಂಡತಿ, ನನ್ಗಿಬ್ರು ಮಕ್ಳಿದ್ದಾರೆ ಅಂತ ಕಥೆ ಎಲ್ಲ ಹೇಳ್ಬೇಡ. ಈಗ ಮದ್ವೆಯಿಂದ ಎಸ್ಕೇಪ್ ಆಗೋದಕ್ಕೆ ಬೇರೆ ಪ್ಲಾನ್ ಮಾಡೋದನ್ನ ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಹೇಳು. ಸುಬ್ಬಿ, ಇದು ತಮಾಷೆ ವಿಚಾರ ಅಲ್ಲ. ನಾನೀಗ ನಿನ್ನ ಹತ್ರ ಒಂದು ಗಂಭೀರವಾದ ಸತ್ಯನ ಹೇಳಬೇಕು. ಎರಡು ಮನಸ್ಸುಗಳು ಒಂದಾದರೆ ಮದುವೆ ಆಗಬಹುದು. ಆದರೆ ಆ ಎರಡು ಮನಸ್ಸುಗಳ ನಡುವೆ ಪಾರದರ್ಶಕತೆ ಇದ್ದರೆ ಮಾತ್ರ ಜೀವನ ಮಾಡೋಕ್ಕಾಗೋದು. ಮದುವೆ ಮಾಡೋದಕ್ಕೂ ಮುಂಚೆ ಪ್ರೀತಿ ಮಾಡುವಾಗ ಹುಡುಗಾಟಕ್ಕೆ ಗಂಡ ಹೆಂಡತಿ ಥರ ಓಡಾಡೋದು ಚೆನ್ನಾಗಿರುತ್ತೆ. ಆದರೆ ಮದುವೆ ಆದ ಮೇಲೆ ಅದೇ ಪ್ರೀತಿಗೆ ಜವಾಬ್ದಾರಿ ಅಂದ್ಕೊಳ್ಳುತ್ತೆ. ಆ ಜವಾಬ್ದಾರಿನ ನಿಭಾಯಿಸೋದು ಅಷ್ಟು ಸುಲಭ ಅಲ್ಲ. ಕಾಲಿಲ್ಲದೆ ಓಡಾಡೋ ಕನಸುಗಳು ಸಪ್ತಪತಿ ತುಳಿದಾಗ ವಾಸ್ತವಕ್ಕೆ ಬಂದು ಕಷ್ಟಗಳ ಜೊತೆ ಹೆಜ್ಜೆ ಇಡಬೇಕಾಗತ್ತೆ. ಲಂಗು ಲಗಾಮಿಲ್ದೇ ಇರೋ ಪ್ರೀತಿ